1,95,000 1,95,000 ಗೆ ಪೆಟ್ರೋಲ್ ಗಾಡಿ ಸರ್. ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ 1,25,000 ಸರ್. 2 ಲಕ್ಷ 2,50,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,45,000 ಫೈನಲ್ ಆಗತ್ತೆ ಸರ್. 1,60,000 1,60,000 ಓನ್ಲಿ ಸರ್. 2,25,000 2,25,000 ವ್ಯಾಗನರ್ 1,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,90,000 1,90,000 ಆರಾಮಾಗಿ ತಗೊಂಡೋಗ್ಬೋದು. ಸಿಂಗಲ್ ಓನರ್ ಗಾಡಿ ಸರ್. 2,60,000 ಫೈನಲ್ ಆಗುತ್ತೆ. 2,60,000 2,60,000 ಓನ್ಲಿ ಸರ್. ಡಸ್ಟರ್ 2,95,000 2,95,000 ಗೆ 85 PS. 3,85,000 3,85,000 ಫೈನಲ್ ಪ್ರೈಸ್ ಸರ್. ರಾಡಿದೀವಿ ಬರೀ 2 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್. 2 ಲಕ್ಷ ಶಿಫ್ಟ್ ಡೀಸರ್ 2 ಲಕ್ಷ 2,65,000 ಸರ್. 1,55,000 ಚಿಕ್ಕದಾಗಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಫಿಯೆಸ್ಟಾ 1,55,000 ಅಣ್ಣ. ಡೀಸೆಲ್ ಗಾಡಿ ಫೋರ್ಡ್ ಫಿಗೋ 1,65,000 ಓನ್ಲಿ ಸರ್. 1 ಲಕ್ಷ ಬರೀ 1 ಲಕ್ಷಕ್ಕೆ ಸರ್. ಬರೀ 1,60,000 1,65,000 ಓನ್ಲಿ ಸರ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ NX ಕಾರ್ ಬಂದಿದ್ದೀನಿ. ಹಾಗೇನೆ ಸರ್ ಇದ್ದಾರೆ, ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು ಅದ್ರ ಜೊತೆಗೆ ಇಯರ್ ಅಂಡ್ ಸೇಲ್ ಅಂತ ಮಾಡ್ತಿದ್ರೆ ತುಂಬಾನೇ ಸ್ಟಾಕ್ ಎಲ್ಲ ರೀಸ್ಟಾಕ್ ಮಾಡಿದಾರೆ ಅನ್ಬೋದು. ಸರ್ ಬನ್ನಿ ಸರ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್, ನೀವು ಚೆನ್ನಾಗಿದ್ದೀರಾ? ವೆರಿ ಸರ್ ಮತ್ತೊಂದ್ ಸರಿ NX ಕಾರ್ ಲೊಕೇಶನ್ ಬರುತ್ತೆ ಸರ್. ಸರ್ NX ಕಾರ್ಸ್ ಥ್ರೂಔಟ್ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿದೆ. ಫ್ಲೈಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇದೆ. ನಾಗರಬಾವಿ ಸರ್ಕಲ್ ಇಂದ ಒಂದು 50 ಮೀಟರ್ ಡಿಸ್ಟೆನ್ಸ್ ಅಲ್ಲೇ NX ಕಾರ್ಸ್ ಬೋರ್ಡ್ ಇದೆ. ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಇಲ್ಲಾಂದ್ರೆ ವಿಜಯನಗರ್ ನರ್ಸಿಂಗ್ ಕಾಲೇಜ್ ಬ್ಯಾಕ್ ಸೈಡ್ ಎಲ್ಲ ಇದೆ. ಅದ್ರ ಕಾಂಪೌಂಡ್ ಅಲ್ಲೇ ನಮ್ ಎಲ್ಲ ಕಲರ್ಫುಲ್ ಗಾಡಿಗಳು, ಕಲರ್ಫುಲ್ ಬ್ರ್ಯಾಂಡ್ ಗಳು ಲಭ್ಯವಿದೆ. ಆರಾಮಾಗಿ ನೋಡ್ಕೊಂಡು ಬರ್ಬೋದು ಸರ್. ಓಕೆ ಸರ್, ಎಷ್ಟಿದೆ ಸರ್ ಇವತ್ತು ಸ್ಟಾಕ್? ಸರ್ ಇವತ್ತು ಸ್ಟಾಕ್ 110 ಪ್ಲಸ್ ಇದೆ ಸರ್. 110 ಮೇಲೆ ಇದೆ. 110 ಪ್ಲಸ್ ಇದೆ ಸರ್. ಹೌದಾ ಸರ್? ಎಲೆಕ್ಟ್ರಿಕಲ್ ಗಾಡಿಗಳು ಎಲ್ಲೋ ಬೋರ್ಡ್ ಇದೆ ಸರ್. ಗ್ರೀನ್ ಬೋರ್ಡ್, ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್. ಪೆಟ್ರೋಲ್ ಬೇಕಾ, CNG ಬೇಕಾ, ಯಾವ ಬ್ರ್ಯಾಂಡ್ ಬೇಕು, ಎಲ್ಲ ಗಾಡಿ ಲಭ್ಯವಿದೆ ಸರ್. ಸೊ 99% ವೈಟ್ ಬೋರ್ಡ್ ಇರುತ್ತೆ ನಿಮ್ಗೆ. ಅದರಲ್ಲಿ ಇವಾಗ ಎಲೆಕ್ಟ್ರಿಕಲ್ ವಿತ್ ಯೆಲ್ಲೋ ಬೋರ್ಡ್ ತರಿಸ್ತಿದಾರೆ ಅನ್ಬೋದು. ಸರ್ ಇಷ್ಟೊಂದು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ 35,000 ಸ್ಟಾರ್ಟ್ ಆಗುತ್ತೆ ಸರ್. 35,000 ಸ್ಟಾರ್ಟ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಒಂದು 2.5 ಲಕ್ಷ ಬಜೆಟ್ ಅಲ್ಲಿ ನಿಮ್ಗೊಂದು 30 ಗಾಡಿ, ನಮ್ಗೆ 30 ರಿಂದ 35 ಗಾಡಿ ಹೇಳ್ಬೋದು ಸರ್. 2.5 ಲಕ್ಷ ಬಜೆಟ್ ಅಲ್ಲಿ 35 ಗಾಡಿಗಳು 35 ಗಾಡಿಗಳು ಆರಾಮಾಗಿ ಸಿಗತ್ತೆ. ಸರ್ ಸರ್ ಲೋನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಲೋ ಬಜೆಟ್ ಅಲ್ಲಿ ನಿಮ್ಗೆ ಲೋನ್ ಕೂಡ ಆಗುತ್ತೆ. 2012 ಮೇಲೆ 2012 ಅಬೌವ್ ಯಾವುದೇ ವೆಹಿಕಲ್ ತಗೊಳ್ಳಿ ನೀವು 2012 ಮೇಲೆ, ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಥ್ರೂಔಟ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ಲಿ, ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಎಲ್ಲಾನು ಗಾಡಿಗಳು ಗುಡ್ ಕಂಡೀಷನ್ ಇರುತ್ತಲ್ಲ ಸರ್? ಸರ್ ಎಲ್ಲ ಗಾಡಿಗಳು ಸರ್ಟಿಫೈಡ್ ಆಗಿರುತ್ತೆ. ವೆಹಿಕಲ್ ಕಂಡೀಷನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಹಾಗೆ ಇಲ್ಲಿ ಕರ್ನಾಟಕ ಫ್ಲಾಗ್ ನ ಹಾಕೊಂಡಿದೀವಿ. ಎಲ್ಲದು ಕರ್ನಾಟಕ ಸ್ಟೇಟ್ ವೆಹಿಕಲ್. ಹಾಗೆ ನಮ್ದೆಲ್ಲ ಯಾವ್ದು ಅದರ್ ಸ್ಟೇಟ್ ಇಲ್ಲ, ಎಲ್ಲ ಶೋರೂಮ್ ಎಕ್ಸ್ಚೇಂಜ್ ಗಾಡಿಗಳು. ಹಾಗಾಗಿ ಧೈರ್ಯದಿಂದ ಬರ್ಬೋದು. ನಾವು ಬರೋ ಗ್ರಾಹಕರಿಗೆ ಫಸ್ಟ್ ಹೇಳೋದೇ ಇಷ್ಟ ಸರ್, ನಿಮ್ ಕಡೆಯಿಂದ ಮೆಕ್ಯಾನಿಕ್ ಎಕ್ಸ್ಪರ್ಟ್ಸ್ ನೆಲ್ಲ ಕರ್ಕೊಂಡ್ ಬನ್ನಿ. ಈಗ ಅಡ್ವಾನ್ಸ್ಡ್ ಆಗಿ ಸ್ಕ್ಯಾನರ್ಸ್ ಬಂದಿದೆ, ಎಲ್ಲ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಕರೆಕ್ಟ್ ಆಗಿ ಕ್ಲಾರಿಟಿ ಇದೆಯಾ, ವ್ಯವಹಾರದ ಬಗ್ಗೆ ಮುಂದುವರಿಯೋಣ. ಓಕೆ ನೋಡಿ, ಇಷ್ಟು ಕ್ಲಿಯರ್ ಆಗಿ ಹೇಳ್ಬಿಟ್ರು. ಅಡ್ವಾನ್ಸ್ ಸ್ಕ್ಯಾನರ್ ಇದೆ, ಇಲ್ಲಾಂದ್ರೆ ಯಾರೋ ಮೆಕ್ಯಾನಿಕ್ ಎಕ್ಸ್ಪರ್ಟ್ ಇದೆ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ಅಂತ. ಚೆಕ್ ಮಾಡಿಸಿ ಫೈನಲ್ ಆಗಿ ತಗೊಂಡೋಗಿ. ಸೊ ನೀವು ತಗೊಂಡೋಗಿ ಅಲ್ಲಿ ಗಾಡಿಗಳು ಚೆನ್ನಾಗಿಲ್ಲ ಅನ್ನೋ ಬದಲು ತಗೊಂಡು ಚೆಕ್ ಮಾಡಿಸಿ ತಗೊಂಡೋಗೋದು ಒಳ್ಳೇದು. ಬಟ್ ಇವ್ರ ಹತ್ರ ಇರುವಂತ 100 ಗಾಡಿಗಳೆಲ್ಲ ಚೆನ್ನಾಗಿರೋ ಗುಡ್ ಕಂಡೀಷನ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ. ಸರ್ ವಿಡಿಯೋ ಶುರು ಮಾಡೋಣ ಸರ್. 100% ಶುರು ಮಾಡೋಣ ಬನ್ನಿ ಸರ್. ಹಾಗೆ ಇನ್ನೊಂದು ಹೇಳ್ಬೇಕು ಸರ್, ಇಯರ್ ಅಂಡ್ ಸೇಲ್ ಅಲ್ವಾ ಸರ್ ಇದು? ಸರ್ ಇಯರ್ ಅಂಡ್ ಸೇಲ್ ಧಮಾಕ ಸರ್. ಧಮಾಕ ಕೊಡ್ತೀರಾ? ಧಮಾಕನೇ ಕೊಡೋಣ ಸರ್. ಎಲ್ಲ ಪ್ರೈಸ್ ಧಮಾಕ ಪ್ರೈಸ್ ಅಲ್ಲೇ ಕೊಡ್ತೀನಿ ಸರ್. ಸರಿ, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಎಲ್ಲ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಾರೆ, ಅದು ಲೋ ಬಜೆಟ್ ಅಲ್ಲಿ ಮಾಡ್ತಿದ್ರೆ ನೋಡ್ತಾ ಇದ್ರೆ 2.5 ಲಕ್ಷದಲ್ಲಿ ತುಂಬಾನೇ 35 ವೆಹಿಕಲ್ಸ್ ಇದೆ ಅಂದ್ರೆ ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಇರುತ್ತೆ. ನಿಮ್ಗೆ 3 ಲಕ್ಷದಲ್ಲಿ ಬಂದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ ಬನ್ನಿ. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ NX ಕಾರ್ ನಲ್ಲಿ ಮೊದಲನೇ ಕಾರ್ ಯಾವ ಸರ್ ಇವತ್ತು? ಸರ್ ಫೋರ್ಡ್ ಫಿಗೋ ಇದೆ ನೋಡಿ ಸರ್. 2011 ಸರ್. ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 1,95,000 ಸರ್. 1,95,000 1,95,000 ಪೆಟ್ರೋಲ್ ಗಾಡಿ ಸರ್. ಹಾಗೆ ಇನ್ನೊಂದು ಸ್ವಿಫ್ಟ್ ಅಲ್ಲಿ ಇದೆ ನೋಡಿ ಸರ್. ಸ್ವಿಫ್ಟ್ ಅಲ್ಲಿ 2010 VXI ಸರ್. ಪೆಟ್ರೋಲ್ ಅಲ್ಲಿ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬೊಂಬಾರ್ಡ್ ಆಗಿದೆ ಸರ್. ವಿತ್ ಫ್ರೆಶ್ FC ಕೂಡ ಮಾಡ್ಕೊಡ್ತೀವಿ 2,25,000 ಸರ್. ಸರ್ ವ್ಯಾಗನರ್ LXI ಸರ್. 2008 ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಸಿಂಗಲ್ ಓನರ್ ಇದು. ಗಾಡಿ ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ 1,25,000 ಸರ್. 1,25,000 ವ್ಯಾಗನರ್ ಸಿಂಗಲ್ ಓನರ್. 1,25,000 ಆರಾಮಾಗಿ ಹಾಯಾಗಿ ನೆಮ್ಮದಿಯಿಂದ ವ್ಯಾಗನರ್ ತಗೊಂಡು ಹೋಗ್ಬೋದು ಸರ್. 2012 ಸರ್. ಸೆಕೆಂಡ್ ಓನರ್. ಗಾಡಿ ಬೊಂಬಾರ್ಡ್ ಆಗಿದೆ. ಪರ್ಪಲ್ ಕಲರ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 3,45,000. ವರ್ಣ 3,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಎರ್ಟಿಗಾ VDI ಸರ್. 2012 ಸರ್. ಥರ್ಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 7 ಸೀಟರ್ ಗಾಡಿ ಸರ್. ಬರೀ 4 ಲಕ್ಷ ಕೊಡ್ತಾ ಇದೀವಿ ಸರ್. 4 lakh ಎರ್ಟಿಗಾ. 4 lakh ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಡಿಸೈರ್ ಇದೆ 2014 ಸರ್. ಸಿಂಗಲ್ ಓನರ್ ಗಾಡಿ ಸರ್. 4 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್.
ಸಿಂಗಲ್ ಓನರ್ 4 ಲಕ್ಷ 4 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ Sir, ಆಗುತ್ತೆ. diesel ಇದು petrol? ಡಿಸೈರ್ VXI ಸರ್ 2014. ಓಕೆ ಸರ್ ನೆಕ್ಸ್ಟ್ ಸರ್ ಇನ್ನೊಂದು 7 ಸೀಟರ್ ಅಲ್ಲಿ ಹೋಂಡಾ ಮೊಬಿಲಿಯೋ ಇದೆ ನೋಡಿ ಸರ್ 2014 ಸಿಂಗಲ್ ಓನರ್ ಗಾಡಿ ಸರ್. ಹಾ ಗಾಡಿ ಬೊಂಬಾಟ್ ಆಗಿದೆ. 5 lakhs ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಟಾಪ್ ಎಂಡ್ ಹೌದು ಸರ್. ಸರ್ ಎಸ್ ಕ್ರಾಸ್ ಜೀಟಾ ಇದೆ 2017 ಸರ್ ಸಿಂಗಲ್ ಓನರ್ ಗಾಡಿ ಸರ್. ಓಡಿದ್ದು ಕಮ್ಮಿ ಇದೆ, ಶೋರೂಮ್ ಕಂಡೀಷನ್ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 5,35,000 ಸರ್. ಸ್ವಿಫ್ಟ್ VXI ಇದೆ ನೋಡಿ ಸರ್ 2009 ಸೆಕೆಂಡ್ ಓನರ್ ಸರ್ 2,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ 2 ಲಕ್ಷ 2,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಹಂಗೆ ನೆಕ್ಸ್ಟ್ ಆಲ್ಟೋ ಸರ್ ಆಲ್ಟೋ K10 ಬ್ಲಾಕ್ ಬಿಟ್ ಇದೆ ನೋಡಿ ಸರ್ 2011 ಸರ್ ಸೆಕೆಂಡ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,80,000 ಆಲ್ಟೋ 1,80,000 ಓನ್ಲಿ ಸರ್. ಹಾಗೆ ಇನ್ನು ಹೇಳಿ ಸರ್. ಸರ್ ವ್ಯಾಗನರ್ VXI ಇದೆ ನೋಡಿ ಸರ್. ಗಾಡಿ ಬೊಂಬಾಟ್ ಆಗಿದೆ 2011 ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಚಾಕ್ಲೇಟ್ ಕಲರ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 2,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಸ್ಯಾಂಟ್ರೋ ಜಿಂಗ್ ಇದೆ ನೋಡಿ ಸರ್ 2007 ಸರ್ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬೊಂಬಾಟ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. FC ಕೂಡ ರನ್ನಿಂಗ್ ಇದೆ ಸರ್. ಬೆಸ್ಟ್ ಪ್ರೈಸ್ 1,60,000 ಸರ್. 1,60,000 1,60,000 ಓನ್ಲಿ ಸರ್. ನೆಕ್ಸ್ಟ್ ಸರ್ ಮೈಲೇಜ್ ಅಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ಅದು ಟೊಯೋಟಾ ETS ಲೀವಾ ಸರ್ 2012 ಸೆಕೆಂಡ್ ಓನರ್ ಸರ್. ಗಾಡಿ ಬೊಂಬಾಟ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 3,65,000 ಸರ್. ಹಾಗೆ ಇನ್ನೊಂದು i10 ಗ್ರ್ಯಾಂಡ್ ಇದೆ ನೋಡಿ ಸರ್ 2014 ಸೆಕೆಂಡ್ ಓನರ್ ಆಗಿದೆ. 2014 ಸೆಕೆಂಡ್ ಓನರ್ ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಸರ್ 3,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,20,000 3,20,000 ಫೈನಲ್ ಮಾಡ್ಕೊಡೋಣ. ಹಾಗೆ ಇನ್ನೊಂದು 2019 ಸಿಂಗಲ್ ಓನರ್ ಗಾಡಿ ಇದೆ ನೋಡಿ ಸರ್ ಕ್ವಿಡ್ ಅಲ್ಲಿ RXL ಸರ್ 2019 ಸಿಂಗಲ್ ಓನರ್ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3 lakh 3 lakh ಫೈನಲ್ ಪ್ರೈಸ್ ಸರ್. ಸರ್ ನೆಕ್ಸ್ಟ್ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಲೋನ್ ಆಗುತ್ತಾ? ಓಕೆ ಸರ್ ನೆಕ್ಸ್ಟ್ ಸರ್ ಇಯಾನ್ ಡಿಲೈಟ್ ಇದೆ ನೋಡಿ ಸರ್ 2013 ಸರ್ ಸೆಕೆಂಡ್ ಓನರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 2,25,000 ಸರ್. 2,25,000 2,25,000 ಲೋನ್ ಕೂಡ ಆಗುತ್ತೆ ಸರ್. ಆಲ್ಟೋ K10 ಇದೆ ನೋಡಿ ಸರ್. ಆಲ್ಟೋ K10 ಅಲ್ಲಿ VXI 2017 ಸೆಕೆಂಡ್ ಓನರ್ ಸರ್ 2,80,000 ಫೈನಲ್ ಆಗುತ್ತೆ ಸರ್. 2,80,000 2,80,000 ಸರ್. ಲೋನ್ ಕೂಡ ಆರಾಮಾಗಿ ಆಗುತ್ತೆ. ಹಾಗೆ ಇನ್ನು ವ್ಯಾಗನರ್ ಅಲ್ಲಿ ನಿಮ್ಗೆ ಯಾವ ಮಾಡಲ್ ಬೇಕು ಸರ್, ಯಾವ ಕಲರ್ ಬೇಕು ಸರ್, ಎಲ್ಲ ಕಲರ್ ಎಲ್ಲ ಬ್ರ್ಯಾಂಡ್ ಲಭ್ಯವಿದೆ ಸರ್. ಇದು ನೋಡಿ ಸರ್ 2010 ಸರ್ ಥರ್ಡ್ ಓನರ್ ಆಗಿದೆ. ಗಾಡಿ ಬೊಂಬಾಟ್ ಆಗಿದೆ. ಫ್ರೆಶ್ FC ಕೂಡ ಇದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. 2030 ತನಕ FC ಇರೋ ಗಾಡಿ ಸರ್. ವ್ಯಾಗನರ್ 1,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,90,000 1,90,000 ಆರಾಮಾಗಿ ತಗೊಂಡೋಗ್ಬೋದು ಸರ್. ಹಾಗೆ ಇನ್ನೊಂದು ವ್ಯಾಗನರ್ ಅಲ್ಲಿ ಮಾಡಲ್ ಗಾಡಿ ಇದೆ ನೋಡಿ ಸರ್ 2020 ಸಿಂಗಲ್ ಓನರ್ ಸರ್. ಓಡಿದ್ದು ಕಮ್ಮಿ ಇದೆ ಸರ್. ಶೋರೂಮ್ ಕಂಡೀಷನ್ ಇರೋ ಗಾಡಿ ಸರ್. 4,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಹಾಗೆ ಇನ್ನೊಂದು ಸ್ವಿಫ್ಟ್ ಅಲ್ಲಿ ಯಾರಾದ್ರೂ ಪೆಟ್ರೋಲ್ ಅಲ್ಲಿ ನೋಡ್ತಾ ಇದ್ದೀರಾ ಅದು ZXA ಪೆಟ್ರೋಲ್ ಅಲ್ಲಿ ಟಾಪ್ ಅಂಡ್ ಗಾಡಿ ಇದೆ ನೋಡಿ ಸರ್ 2016 ಸೆಕೆಂಡ್ ಓನರ್ ಸರ್. 4,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಸೆಲೆರಿಯೋದಲ್ಲಿ ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಇದೆ ನೋಡಿ ಸರ್ 2017 ಸೆಕೆಂಡ್ ಓನರ್ ಗಾಡಿ ಸರ್. 3,70,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ತುಂಬಾ ಚೆನ್ನಾಗಿದೆ. ಮಾರುತಿ ಸುಜುಕಿಯಲ್ಲಿ ಒಂದು ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಸರ್. ಸರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಕ್ವಿಡ್ ಅಲ್ಲಿ 2 ಗಾಡಿ ಇದೆ ನೋಡಿ ಸರ್. ಕ್ಲೈಂಬರ್ ಅಲ್ಲಿ ಬೇಕಾ RXL ಅಲ್ಲಿ ಬೇಕಾ? ಬಾಟ್ಲ್ ಗ್ರೀನ್ ಕಲರ್ ಅಲ್ಲಿ RXL ಇದೆ ನೋಡಿ ಸರ್ 2018 ಸರ್ ಸಿಂಗಲ್ ಓನರ್ ಗಾಡಿ ಸರ್. 2,60,000 ಫೈನಲ್ ಆಗುತ್ತೆ. 2,60,000 2,60,000 ಓನ್ಲಿ ಸರ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ. ಹಾಗೆ ಇನ್ನೊಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ ನೋಡಿ ಸರ್ ಕ್ವಿಡ್ ಕ್ಲೈಂಬರ್ 2017 ಸೆಕೆಂಡ್ ಓನರ್ ಗಾಡಿ ಸರ್. ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಬರೀ 2,80,000 ಸರ್. 2,80,000 2,80,000 ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಯಾರಾದ್ರೂ ಹೊಸದಾಗಿ ಲೇಡೀಸ್ ಡ್ರೈವಿಂಗ್ ಕಲಿಯೋರು ಯಾರು ಇದ್ರೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಸರ್ ಅಡ್ವೆಂಚರ್ RXL ಮತ್ತೊಂದು ಸಲ ಮಾಡಿ ಸರ್ ಹೇಳಿ ಸರ್. ಸರ್ ಡಸ್ಟರ್ ಅಲ್ಲಿ ಅಡ್ವೆಂಚರ್ ಗಾಡಿ ಇದೆ ನೋಡಿ ಸರ್. ಅದು 110 PS ಅಲ್ಲಿ ಡೀಸೆಲ್ ಗಾಡಿ ಸರ್. 2014 ಸೆಕೆಂಡ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 4,85,000 ಮಾಡ್ಕೊಡ್ತೀನಿ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. 110 PS ಬೇಡವಾ? 85 PS ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಇದೆ ನೋಡಿ ಸರ್ 2012 ಥರ್ಡ್ ಓನರ್ ಆಗಿದೆ. 85 PS ಡೀಸೆಲ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 2,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಡಸ್ಟರ್ 2,95,000 2,95,000 85 PS ಸರ್. 2 ಡಸ್ಟರ್ ನೋಡಿದ್ರಿ ವೈಟ್ ಕಲರ್ ಅಲ್ಲಿ. ಇನ್ನೊಂದು 110 PS ಅಲ್ಲಿ ಒಂದು ಒಳ್ಳೆ ಚಾಕ್ಲೇಟ್ ಕಲರ್ ಇದೆ ನೋಡಿ ಸರ್ 2013 ಸರ್ ಸಿಂಗಲ್ ಓನರ್ ಗಾಡಿ ಸರ್. 4 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ನೆಕ್ಸ್ಟ್ ಸರ್ ಬೊಲೆರೋ B4 ಇದೆ ನೋಡಿ ಸರ್ 2021 ಸರ್ ಸಿಂಗಲ್ ಓನರ್ ಗಾಡಿ ಸರ್. 1 ಲಕ್ಷ ಚಿಲ್ಲರೆ ಕಿಲೋಮೀಟರ್ ಡ್ರೈವನ್ ಆಗಿದೆ. ಶೋರೂಮ್ ಕಂಡೀಷನ್ ಇರೋ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 6 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಈ 8 ಸೀಟರ್ ಇದೆ ನೋಡಿ ಸರ್. ಇನೋವಾ ಇದೆ ಟೊಯೋಟಾ ಇನೋವಾ ಸರ್ 2011
ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 3,85,000 ಫೈನಲ್ ಸರ್ ಮಾಡ್ಕೊಡ್ತೀವಿ ಇನೋವಾ 3,85,000 3,85,000 ಫೈನಲ್ ಪ್ರೈಸ್ ಸರ್. ರಾಜನ್ ಗಾಡಿ 8 ಸೀಟರ್ ಇನೋವಾ ಸರ್. ಸರ್ ಸರ್ ಮತ್ತೆ ಚಾಕ್ಲೇಟ್ ಕಲರ್ ಅಲ್ಲಿ ಡಸ್ಟರ್ RXZ ಇದೆ. RXZ ಟಾಪ್ ಅಂಡ್ ಗಾಡಿ ಸರ್. ಅದು 110 PS ಅಲ್ಲಿ 2015 ಸೆಕೆಂಡ್ ಓನರ್ ಆಗಿದೆ. 4,85,000 ಅದು ಡಸ್ಟರ್ ಗಾಡಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ NXO ಕಾರ್ ನಲ್ಲಿ ಬಂದು ತಗೊಂಡು ಹೋಗ್ಬೋದು ಸರ್. ಸರ್ ನೆಕ್ಸ್ಟ್ ವರ್ಣನಾ ಸರ್ ವರ್ಣ ಇದೆ ನೋಡಿ ಸರ್. 2008 ಸರ್. ಥರ್ಡ್ ಓನರ್ ಆಗಿದೆ. 1,85,000 ಡೀಸೆಲ್ ಗಾಡಿ ನಿಮ್ ಕಣ್ ಮುಂದೆ ಸರ್. ಸರ್ ಡೀಸೆಲ್ ಗಾಡಿ ವರ್ಣ 1,85,000 1,85,000 ಓನ್ಲಿ ಸರ್. ಸರ್ ಹುಂಡೈ ಆಕ್ಸೆಂಟ್ ಅಲ್ಲಿ 2020 ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. 4,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೆಕೆಂಡ್ ಓನರ್ ವೆಹಿಕಲ್ 4,00,000 4,65,000 ಸರ್. ಶೋರೂಮ್ ಕಂಡೀಷನ್ ಇರೋ ಗಾಡಿ ಸರ್. ಗಾಡಿ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದ್ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಸರ್ ಇನ್ನು ಮೈಲೇಜ್ ಕೊಡೋ ಗಾಡಿ ಹಿಂದೆ ಇದೆಯಲ್ಲ ಸರ್. ಇನ್ನು ಸರ್ ಸ್ವಿಫ್ಟ್ ಅಲ್ಲಿ VXI ಇದೆ ನೋಡಿ ಸರ್. 2007 ಸಿಂಗಲ್ ಓನರ್ ಸರ್. FC ಕೂಡ ರನ್ನಿಂಗ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 2 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್. 2 lakh ಶಿಫ್ಟ್ 2 lakhಗೆ ಸ್ವಿಫ್ಟ್ VXI ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು i10 ಗ್ರ್ಯಾಂಡ್ ಇದೆ ನೋಡಿ ಸರ್. 2015 ಸಿಂಗಲ್ ಓನರ್ ಗಾಡಿ ಸರ್. 3,40,000 ಫೈನಲ್ ಮಾಡ್ಕೊಡ್ತೀನಿ. 2014 ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ i10 ಗ್ರ್ಯಾಂಡ್ ಸರ್. ಇಯಾನ್ ಡಿಲೈಟ್ ಇದೆ ನೋಡಿ ಸರ್. 2013 ಸರ್. ಸೆಕೆಂಡ್ ಓನರ್ ಆಗಿದೆ. ಗಾಡಿ LPG ವಿತ್ ಪೆಟ್ರೋಲ್ ಸರ್. ತುಂಬಾ ಚೆನ್ನಾಗಿರೋ ಗಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 2,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಆಲ್ಟೋ ಕೇಟನ್ ಇದೆ ನೋಡಿ ಸರ್. 2017 ಸೆಕೆಂಡ್ ಓನರ್ ಆಗಿದೆ. 2,25,000 ಫೈನಲ್ ಆಗುತ್ತೆ ಸರ್. ಸರ್ i10 ಎರಾ ಇದೆ ನೋಡಿ ಸರ್. 2010 ಸಿಂಗಲ್ ಓನರ್ ಗಾಡಿ ಸರ್. i10 ಎರಾ ಬ್ಲಾಕ್ ಬಿಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 2 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್. ಫ್ರೆಶ್ FC ಕೂಡ ಮಾಡ್ಕೊಡ್ತೀವಿ. ಇನ್ಶೂರೆನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಸರ್ ಬ್ಲಾಕ್ ಬಿಡಿ ಡಿಸೈರ್ ಇದೆ ನೋಡಿ ಸರ್. 2008 ಸಿಂಗಲ್ ಓನರ್ ಸರ್. ಡಿಸೈರ್ ಗಾಡಿ VDI ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. 2,60,000 ಸಣ್ಣದಾಗಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಸರ್ i10 ಗಳ ಸುರಿಮಳೆ ಅಂತಾನೆ ಹೇಳ್ಬೋದು ಸರ್. i10 ಅಲ್ಲಿ ಯಾವ ವೇರಿಯಂಟ್ ಬೇಕು ಸರ್? 3 ಗಾಡಿ ಇದೆ ನೋಡಿ ಸರ್. i10 ಅಲ್ಲಿ ಸಾಲಾಗಿ ಹೇಳ್ತಾ ಹೋಗ್ತೀನಿ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ i10 ಸ್ಪೋರ್ಟ್ಸ್ ನೋಡ್ತಾ ಇದ್ದೀರಾ. 2011 ಸಿಂಗಲ್ ಓನರ್ ಸರ್. 2,60,000 ಅದರಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಸಿಂಗಲ್ ಓನರ್ 2,60,000 ನೆಗೋಷಿಯಬಲ್ ಕೂಡ ಆಗುತ್ತೆ ಸರ್. ಹಾಗೆ ಇನ್ನೊಂದು ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಇದೆ ನೋಡಿ ಸರ್. 2019 ಸಿಂಗಲ್ ಓನರ್ ಸರ್. 2019 ಸಿಂಗಲ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ 4,65,000 ಆಗುತ್ತೆ. ಇನ್ನೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ನೋಡಿ ಸರ್. i10 ಎರಾ 2010 ಸರ್. FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. 1,85,000 ಫೈನಲ್ ಮಾಡ್ಕೊಡ್ತೀನಿ. 1,85,000 1,85,000 ಓನ್ಲಿ ಸರ್. ಹೋಂಡಾ ಸಿಟಿ ID ಟೆಕ್ ಇದೆ ನೋಡಿ ಸರ್. ಡೀಸೆಲ್ ಗಾಡಿ 2014 ಸಿಂಗಲ್ ಓನರ್ ಸರ್. 4,65,000 ಫೈನಲ್ ಆಗುತ್ತೆ ಸರ್. ಸಿಂಗಲ್ ತುಂಬಾ ಚೆನ್ನಾಗಿದೆ ಸರ್. 80,000 ಕಿಲೋಮೀಟರ್ ಡ್ರೈವನ್ ಆಗಿರೋ ಗಾಡಿ ಸರ್. ಹಾಗೆ ಇನ್ನೊಂದು 2008 ಸರ್. ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ವ್ಯಾಗನರ್ VXI ಸರ್. ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,55,000 ಚಿಕ್ಕದಾಗಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 1,55,000 1,55,000 ಮಾರುತಿ ಸುಜುಕಿಲಿ ಎ ಸ್ಟಾರ್ ಇದೆ ನೋಡಿ ಸರ್. 1,75,000 ಫೈನಲ್ ಆಗತ್ತೆ ಸರ್. 2010 ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ ಸರ್. 1,70,000 1,75,000 ಸರ್. ಸರ್ ರಿಡ್ಸ್ ಡೀಸೆಲ್ ಅಲ್ಲಿ ಒಂದು ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಸರ್. 2016 ಸರ್. ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 2,55,000 ಫೈನಲ್ ಮಾಡ್ಕೊಡ್ತೀವಿ ಸರ್. 2,55,000 2,55,000 ಸರ್. ಸರ್ ಫೋರ್ಡ್ ಫಿಯೆಸ್ಟಾ ಇದೆ ನೋಡಿ ಸರ್. 2007 ಸರ್. ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,50,000 ಸರ್. i20 ಆಸ್ಟಾ ಇದೆ ನೋಡಿ ಸರ್. 2009 ಸರ್. i20 ಆಸ್ಟಾ 2009 ಓಡಿದ್ದು ಬರೀ 73,000 ಕಿಲೋಮೀಟರ್ ಅಷ್ಟೇ ಸರ್. ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 2,65,000 ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಹಾಗೆ ಇನ್ನೊಂದು ವ್ಯಾಗನರ್ ಇದೆ ನೋಡಿ ಸರ್. 2010 4 ಓನರ್ ಆಗಿದೆ. FC ಅಷ್ಟೇ ನಿಮ್ಗೆ 2030 ತನಕ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,85,000 ಸರ್. 2013 ಸರ್. ಸಿಂಗಲ್ ಓನರ್ ಗಾಡಿ ಸರ್. ಓಡಿದ್ದು ಬರೀ 39,000 ಕಿಲೋಮೀಟರ್ ಅಷ್ಟೇ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 65,000 ಸರ್. ಬರೀ 65,000 ಇದು. ಬರೀ 65,000 ಆರಾಮಾಗಿ ಕಣ್ಣು ಮುಚ್ಕೊಂಡು ಹಾಯಾಗಿ ಮನೆ ಹೊರಗಲ್ಲ ಸರ್, ಮನೆ ಒಳಗೆ ಇಟ್ಕೊಂಡು ತಗೊಂಡು ಹೋಗ್ಬೋದು. 2016 ಕ್ವಿಡ್ ಇದೆ ನೋಡಿ ಸರ್. ಕ್ವಿಡ್ ಅಲ್ಲಿ RXL ಇದು ಗಾಡಿ ತುಂಬಾ ಚೆನ್ನಾಗಿದೆ. 2016 ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 1,90,000 ಸರ್. 1,90,000 1,90,000 ಓನ್ಲಿ ಸರ್. ಸರ್ ಒಂದು ಮೆರೂನ್ ಕಲರ್ ಅಲ್ಲಿ ಇಂಡಿಗೋ ಮಾನ್ಸಾ ಇದೆ ನೋಡಿ ಸರ್. 2012 ಸರ್. ಸೆಕೆಂಡ್ ಓನರ್ ಆಗಿದೆ. 1,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಸರ್ ಇನ್ನೊಂದು ಫೋರ್ಡ್ ಆಸ್ಪರ್ ಇದೆ ನೋಡಿ ಸರ್.
ಎಲ್ಲೋ ಬೋರ್ಡ್ ಗಾಡಿ ಸರ್, ಓಲಾ ಊಬರ್ ಮಾಡ್ಕೊಂಡು ದುಡ್ಕೊಂಡು ತಿನ್ನೋರ್ಗೆ ಬೆಸ್ಟ್ ವೆಹಿಕಲ್ 2,40,000ಕ್ಕೆ ಕೊಡ್ತೀನಿ ಸರ್. 2017 ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. ಸರ್ ಫೋರ್ಟ್ ಫಿಗೋ ಇದೆ ನೋಡಿ ಸರ್, 2014 ಸರ್, ಥರ್ಡ್ ಓನರ್ ಆಗಿದೆ. 1,65,000 ಕೊಡ್ತಾ ಇದೀನಿ ಸರ್. ಡೀಸೆಲ್ ಗಾಡಿ ಟೈಟಾನಿಯಂ ಸರ್. ಸರ್ ಡೀಸೆಲ್ ಗಾಡಿ ಫೋರ್ಟ್ ಫಿಗೋ 1,65,000 ಓನ್ಲಿ ಸರ್. ನ್ಯಾನೋ ಸರ್ ಒಂದ್ ಒಳ್ಳೆ ನ್ಯಾನೋ ಟ್ವಿಸ್ಟ್ ಇದೆ ನೋಡಿ ಸರ್, ಬರೀ 1,30,000ಕ್ಕೆ 2015 ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ 1,30,000 ಸರ್. ಓಕೆ ಸರ್ ನೆಕ್ಸ್ಟ್ ಸರ್ ಇನ್ನೊಂದು ಚವರ್ಲೆಟ್ ಬೀಟ್ ಇದೆ ನೋಡಿ ಸರ್, 2012 ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಅದು ಪೆಟ್ರೋಲ್ ಗಾಡಿ ಬ್ಲಾಕ್ ಬ್ಯೂಟಿ 1,65,000ಕ್ಕೆ 1,65,000 ಇದು 65 ಸರ್. ಸರ್ ನೆಕ್ಸ್ಟ್ ಎರ್ಟಿಗಾ ಮಾರುತಿ ಸುಜುಕಿಯಲ್ಲಿ ಎರ್ಟಿಗಾ 7 ಸೀಟರ್ ಗಾಡಿ ಯಾರು ನೋಡ್ತಾ ಇದೀರಾ, ಬೆಸ್ಟ್ ಪ್ರೈಸ್ ಅಲ್ಲಿ NXO ಕಾರಲ್ಲಿ ಕೊಡ್ತಾ ಇದೀವಿ. 2012 ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. ಎರ್ಟಿಗಾ VXi 4,50,000ಕ್ಕೆ 7 ಸೀಟರ್ ಗಾಡಿ ಎರ್ಟಿಗಾ VXi ನಿಮ್ ಕಣ್ಮುಂದೆ ಸರ್. ಹೋಂಡಾ ಸಿಟಿ ಇದೆ ನೋಡಿ ಸರ್, 2008 ಸೆಕೆಂಡ್ ಓನರ್ ಆಗಿದೆ. ಶೋರೂಮ್ ಕಂಡೀಷನ್ ಇರೋ ಗಾಡಿ ಸರ್, ಬರೀ 2 ಲಕ್ಷ ಕೊಡ್ತಾ ಇದೀವಿ ಸರ್. 2 lakh ಓನ್ಲಿ 2 lakhs ಸರ್. ಸರ್ ಹಂಗೆ ಯಾವ ಸರ್ ಸರ್ ETS ಅಲ್ಲಿ GD ಸರ್, ಗಾಡಿ ತುಂಬಾ ಚೆನ್ನಾಗಿದೆ, ಸೆಡಾನ್ ಅಲ್ಲಿ ಇದೆ. ಟೊಯೋಟಾ ETS GD ಗಾಡಿಯಲ್ಲಿ ಒಂದು ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಡೀಸೆಲ್ ಗಾಡಿ ಸರ್, 2012 ಸೆಕೆಂಡ್ ಓನರ್ ಆಗಿದೆ. ಬರೀ 3 ಲಕ್ಷ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಅಂತ ನಮ್ ಬಾಸ್ ಹೇಳಿದಾರೆ ಸರ್. ಸರ್ ನ್ಯಾನೋ ಇದೆ ನೋಡಿ ಸರ್, 2012 ಸಿಂಗಲ್ ಓನರ್ ಗಾಡಿ ಸರ್, ಬರೀ 55,000 ಕೊಡ್ತೀವಿ ಸರ್. 55,000 ಓನ್ಲಿ 55,000 ಸರ್. ಸರ್ ನೆಕ್ಸ್ಟ್ ಹಾಗೆ ಇನ್ನೊಂದು 1 ಲಕ್ಷ ಕೊಡ್ತೀವಿ ಸರ್, ತಗೊಂಡೋಗಿ. ಸರ್ ಯಾವ ಸರ್ ಇದು ವ್ಯಾಗನರ್ 2003 ಸರ್, FC ಕೂಡ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. 2003 ಸೆಕೆಂಡ್ ಓನರ್ ಗಾಡಿ ಸರ್, 1 ಲಕ್ಷ, ಬರೀ 1 ಲಕ್ಷಕ್ಕೆ ಸರ್ ಫೈನಲ್ ಪ್ರೈಸ್. ಸರ್ ಸರ್ 2010 ಸಿಂಗಲ್ ಓನರ್ ಆಗಿದೆ, i10 ಎರಾ ಸರ್. ಬೆಸ್ಟ್ ಪ್ರೈಸ್ 1,85,000 ಓನ್ಲಿ ಸರ್. 1,85,000 1,85,000ಗೆ i10 ಎರಾ ಸರ್. ಇಯಾನ್ ಸರ್ ಇಯಾನ್ ಸರ್ ಇಯಾನ್ ಇದೆ ನೋಡಿ ಸರ್, 2013 ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ 1,60,000ಕ್ಕೆ ಸರ್. 1,60,000 1,60,000ಗೆ 2013 ಇಯಾನ್ ಎರಾ ಸರ್. ಸರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ನ್ಯಾನೋ ಇದೆ ನೋಡಿ ಸರ್, 2015 ಸಿಂಗಲ್ ಓನರ್ ಸರ್. ಬೆಸ್ಟ್ ಪ್ರೈಸ್ 1,65,000 ಓನ್ಲಿ ಸರ್. ಸರ್ ಮಾರುತಿ ಸುಜುಕಿಯಲ್ಲಿ ಸೆಲೆರಿ ಇದೆ ನೋಡಿ ಸರ್, 2014 ಸಿಂಗಲ್ ಓನರ್ ಗಾಡಿ ಸರ್, 3,35,000ಕ್ಕೆ ಫೈನಲ್ ಆಗತ್ತೆ ಸರ್. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಸರ್. ಹಾಗೆ ಇನ್ನೊಂದು ಮಾರುತಿ ಸುಜುಕಿಯಲ್ಲಿ ZDI ಕಾಂಬಿನೇಷನ್ ಇದೆ ನೋಡಿ ಸರ್, 2015 ಸರ್, ಸೆಕೆಂಡ್ ಓನರ್ ಆಗಿದೆ. 5,25,000ಕ್ಕೆ ಫೈನಲ್ ಆಗತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ZDI ಕಾಂಬಿನೇಷನ್ ಅಲ್ಲಿ ಸರ್. ಹಾಗೆ ಇನ್ನೊಂದು ಆಪಲ್ ಶೇಪ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ, ಅದು ಡಿಸೈರ್ ಅಲ್ಲಿ VXi ನೋಡ್ತಾ ಇದ್ದೀರಾ. ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ಕಂಡೀಷನ್ ಅಲ್ಲಿ ಇರೋ ಗಾಡಿ ಸರ್. ಓಡಿದ್ದು ಬರೀ 60,000 ಕಿಲೋಮೀಟರ್ ಅಷ್ಟೇ. 2020 ಸೆಕೆಂಡ್ ಓನರ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ನಿಮ್ಗೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, 6 lakhs ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹಾಗೆ ಇನ್ನೊಂದು i20 ಡೀಸೆಲ್ ಗಾಡಿ ಸರ್, 2015 ಸರ್. i20 ಸ್ಪೋರ್ಟ್ಸ್ ಗಾಡಿ ತುಂಬಾ ಚೆನ್ನಾಗಿದೆ, ಲೋನ್ ಕೂಡ ಭರ್ಜರಿಯಾಗಿ ಆಗುತ್ತೆ. ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ 4,85,000 ಫೈನಲ್ ಮಾಡ್ಕೊಡ್ತೀವಿ. ಹಾಗೆ ಇನ್ನೊಂದು ಹೋಂಡಾ ಜಾಸ್ ಇದೆ ನೋಡಿ ಸರ್, ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ, ಸೀಟ್ ಸ್ಪೀಷಿಯಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಟೈರ್ ಕಂಡೀಷನ್ ಅಷ್ಟೇ. 2009 ಸೆಕೆಂಡ್ ಓನರ್ ಆಗಿದೆ, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಬರೀ 2,25,000ಕ್ಕೆ. ವ್ಯಾಗನ್ ಪೋಲೋ ಸರ್, 2015 ಸಿಂಗಲ್ ಓನರ್ ಸರ್. ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ಸರ್ ನೀವು ಆರಾಮಾಗಿ. 2015 ಸರ್, 2015 ಸಿಂಗಲ್ ಓನರ್ ಗಾಡಿ ಸರ್, ಪೆಟ್ರೋಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್. ಹಾಗೆ ಪೋಲೋಗೆ ಒಂದು ಫ್ಯಾನ್ ಬೇಸ್ ಇದೆ ಸರ್, ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬರೀ 5 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. ಸರ್ TUV 300 ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ. T8 ಸರ್, ಗಾಡಿ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ಸ್ ಅಷ್ಟೇ, ಟೈರ್ ಕಂಡೀಷನ್ ಅಷ್ಟೇ ಸರ್. 2018 ಸರ್, ಸಿಂಗಲ್ ಓನರ್, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, 6,10,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಶಿಫ್ಟ್ ಸರ್, ಸ್ವಿಫ್ಟ್ VDI ಸರ್, 2014-15 ಸರ್, ಸೆಕೆಂಡ್ ಓನರ್ ಆಗಿದೆ. ಲೋನ್ ಕೂಡ ಆರಾಮಾಗಿ ಆಗುತ್ತೆ ಸರ್. ಇಂಟೀರಿಯರ್ಸ್ ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. 4,65,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ವೆಂಟೋ ಸರ್, ವೋಲ್ಸ್ ವ್ಯಾಗನ್ ವೆಂಟೋ ಸರ್. ವೆಂಟೋಗೆ ಒಂದು ಫ್ಯಾನ್ ಬೇಸ್ ಇದೆ ಸರ್. ಸೆಡಾನ್ ಅಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2012 ಸೆಕೆಂಡ್ ಓನರ್ ಆಗಿದೆ, ಬರೀ 2,85,000ಕ್ಕೆ. ಅದು ಹೈಲೈನ್ ವೇರಿಯಂಟ್, ಅದು ಪೆಟ್ರೋಲ್ ಅಲ್ಲಿ ಸರ್. ಸೊ ವೆಂಟೋ 2,85,000ಕ್ಕೆ ಸರ್. ಹಾಗೆ ಇನ್ನೊಂದು ಡೀಸೆಲ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ, ಅದು i20 ಆಸ್ಟಾ ಟಾಪ್ ಎಂಡ್ ಗಾಡಿ ಸರ್, 2016 ಸೆಕೆಂಡ್ ಓನರ್ ಸರ್. i20 ಆಸ್ಟಾ ಇಂಟೀರಿಯರ್ಸ್ ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಪುಷ್ ಬಟನ್ ಸ್ಟಾರ್ಟ್ ಆಗಿದೆ. ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, 5,85,000 ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಸರ್. ಥಾರ್ ಸರ್, 2x4 ಥಾರ್ ಇದೆ ನೋಡಿ ಸರ್, 2024 ಸರ್, 2024 23,000 23,000 ಕಿಲೋಮೀಟರ್ ಡ್ರೈವ್ ಆನ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ಸ್ ಟೈರ್ ಕಂಡೀಷನ್ ಎಲ್ಲ ತುಂಬಾ ಸುಪೀರಿಯರ್ ಆಗಿದೆ.
ಲೋನ್ ಕೂಡ ಆರಾಮಾಗಿ ಆಗುತ್ತೆ. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, 2012 ಮೇಲೆ ಯಾವುದೇ ವೆಹಿಕಲ್ ತಗೊಳ್ಳಿ ಸರ್, ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಥ್ರೂಔಟ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಲೋನ್ ಆಗುತ್ತೆ ಸರ್. ಪ್ರೈಸ್ ಬಂದು 12,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಹಾಗೆ ಇನ್ನೊಂದು ಹಿಂದೆ ಓಮಿನಿ ಇದೆ ಸರ್ ನಮಗೆ. ಸರ್ ಓಮಿನಿ ಇದೆ ನೋಡಿ ಸರ್, 8 ಸೀಟರ್ಲಿ ಓಮಿನಿ ಇದೆ. ಅದು NXO ಕಾರ್ ನಲ್ಲಿ ಸರ್, 2012 ಸೆಕೆಂಡ್ ಓನರ್ 8 ಸೀಟರ್ ಗಾಡಿ ಸರ್. ಗಾಡಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್. ಬರೀ 8 ಸೀಟರ್ ಗಾಡಿ 2,05,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,05,000ಕ್ಕೆ ಓಮಿನಿ. 2,05,000ಕ್ಕೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡೋಣ ಸರ್. ಸರ್ ಹಾಗೆ i20 ಸರ್ i20 ಆಸ್ಟಾ ಪೆಟ್ರೋಲ್ ಅಲ್ಲಿ ಇದೆ ನೋಡಿ ಸರ್. ಪೆಟ್ರೋಲ್ ಅಲ್ಲಿ ಟಾಪ್ ಅಂಡ್ ಗಾಡಿ ಸರ್. 2015 ಸಿಂಗಲ್ ಓನರ್ ಸರ್. 2015 ಸಿಂಗಲ್ ಓನರ್ ಸರ್. 4,85,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಇವಿ ಗಾಡಿ ಸರ್ ಇವಿ ಗಾಡಿ 2 ಗಾಡಿ ಇದೆ ನೋಡಿ ಸರ್. ಅದರಲ್ಲಿ ಬ್ಲೂ ಬೇರಿ ಇದೆ, 2015 ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸಿಟಿಯಲ್ಲಿ ಓಡಕ್ಕೆ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೆಸ್ಟ್ ಪ್ರೈಸ್ 1,50,000 ಸರ್. ಹಾಗೆ 2014 ಸೆಕೆಂಡ್ ಓನರ್ ಆಗಿರೋ ರೆವಾ ಇದೆ ನೋಡಿ ಸರ್, ಎಲೆಕ್ಟ್ರಿಕ್ ಗಾಡಿ. ಬೆಸ್ಟ್ ಪ್ರೈಸ್ ದಟ್ ಈಸ್ 1,40,000, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಹಾಗೆ ಇನ್ನೊಂದು ಬಲೆನೋ 2016 ಸಿಂಗಲ್ ಓನರ್ ಆಗಿದೆ, 4,85,000ಗೆ ಲೋನ್ ಕೂಡ ಆಗುತ್ತೆ ಸರ್. ಆರಾಮಾಗಿ ಹಾಯಾಗಿ ಒಂದು ಚಿಕ್ಕ ಪ್ರೈಸ್ ಸರ್. ಪ್ರೈಸ್ ಬಂದು 4,85,000ಗೆ ಫೈನಲ್ ಆಗುತ್ತೆ ಸರ್. ಸರ್ ಹಾಗೆ ಸರ್ ಗ್ರ್ಯಾಂಡ್ ಐಟನ್ ಅಲ್ಲಿ ಮ್ಯಾಗ್ನಾ ಇದೆ ನೋಡಿ ಸರ್. 43,000 ಕಿಲೋಮೀಟರ್ ಡ್ರೈವನ್ ಆಗಿದೆ. 2013 ಸಿಂಗಲ್ ಓನರ್ ಗಾಡಿ ಸರ್. ಬರೀ ಓಡಿದ್ದು 42,000 ಕಿಲೋಮೀಟರ್ ಅಷ್ಟೇ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 3,20,000ಕ್ಕೆ ಸರ್. ಸರ್ ಶಿಫ್ಟ್ ಸರ್ ಸ್ವಿಫ್ಟ್ ಇದೆ ನೋಡಿ ಸರ್. 2014 ಥರ್ಡ್ ಓನರ್ ಆಗಿದೆ. 3,85,000ಕ್ಕೆ ಫೈನಲ್ ಆಗುತ್ತೆ ಸರ್. ಸರ್ ಆಲ್ಟೋ ನೋಡಿ ಸರ್. ಆಲ್ಟೋ ಕೇಟನ್ ಇದೆ, 2010 ಸೆಕೆಂಡ್ ಓನರ್ ಸರ್. FC 2030 ತನಕ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,75,000ಕ್ಕೆ. ಹಾಗೆ ಇನ್ನೊಂದು ಸ್ವಿಫ್ಟ್ ಅಲ್ಲಿ ಇದೆ ನೋಡಿ ಸರ್. ಸ್ವಿಫ್ಟ್ 2010 ಸೆಕೆಂಡ್ ಓನರ್ ಆಗಿದೆ. ಸ್ವಿಫ್ಟ್ VDI ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. 2,90,000ಕ್ಕೆ ಫೈನಲ್ ಆಗುತ್ತೆ ಸರ್. ಆಲ್ಟೋ ಹಾಗೆ ಇನ್ನೊಂದು ಆಲ್ಟೋ LX ಇದೆ ನೋಡಿ ಸರ್. 2010 ಸೆಕೆಂಡ್ ಓನರ್ ಆಗಿದೆ. 1,90,000ಕ್ಕೆ ಫ್ರೆಶ್ FC ಮಾಡ್ಕೊಡ್ತೀವಿ ಸರ್. ಸರ್ ಇಯಾನ್ ಡಿಲೈಟ್ ಇದೆ ನೋಡಿ ಸರ್. 2012 ಸೆಕೆಂಡ್ ಓನರ್ ಸರ್. ಲೋನ್ ಕೂಡ ಆಗುತ್ತೆ ಸರ್. ಆರಾಮಾಗಿ ಲೋನ್ ಆಗಿ ಹಾಯಾಗಿ ಆರಾಮಾಗಿರ್ಬೋದು ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 2,25,000ಕ್ಕೆ ಸರ್. ಸರ್ ರೆನಾಲ್ಡ್ ಪಲ್ಸ್ ಯಾರಾದ್ರೂ ಒಂದು ಒಳ್ಳೆ ಗಾಡಿ ನೋಡ್ತಾ ಇದೀರಾ ಸರ್? NXO ಕಾರ್ ನಲ್ಲಿ ಇದೆ. 2012 ಸರ್. ಸಿಂಗಲ್ ಓನರ್ ಗಾಡಿ ಸರ್. 2,45,000ಗೆ ಫೈನಲ್ ಆಗುತ್ತೆ ಸರ್. ಡೀಸೆಲ್ ಗಾಡಿ ಸರ್. ಸರ್ ನಿಮ್ಗೆ ಒಂದು ಸ್ಯಾಂಟ್ರೋದಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಇದೆ ನೋಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2008 ಸರ್. ಥರ್ಡ್ ಓನರ್ ಆಗಿದೆ. ಬರೀ 1,50,000ಕ್ಕೆ ಫೈನಲ್ ಆಗುತ್ತೆ ಸರ್. ಸರ್ 2018 ಸರ್. ಒಂದು ಈಕೋ ಕಾರ್ಗೋ ಇದೆ ನೋಡಿ ಸರ್. ಅದು ಯೆಲ್ಲೋ ಬೋರ್ಡ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 3 ಲಕ್ಷಕ್ಕೆ ಸರ್. ಸರ್ ಈ ಓಮಿನಿ ಸರ್ ಓಮಿನಿ ನೋಡಿ ಸರ್. 2007 ಸರ್. ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಕೂಡ ಇದೆ ಸರ್. 1,45,000ಕ್ಕೆ ಫೈನಲ್. 1,40,000. 1,45,000 ಓನ್ಲಿ ಸರ್. ಸರ್ ಇನ್ನೊಂದು ಸ್ಯಾಂಟ್ರೋ ಇದೆ ನೋಡಿ ಸರ್. 2009 ಸೆಕೆಂಡ್ ಓನರ್ ಆಗಿದೆ. ಬ್ಲಾಕ್ ಬಿಡಿ ಸರ್. ಸ್ಯಾಂಟ್ರೋ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. 1,65,000ಕ್ಕೆ ಸರ್. ಸರ್ ನೆಕ್ಸ್ಟ್ ಸರ್ ಟಾಟಾದಲ್ಲಿ ಟಾಟಾ ಇಂಡಿಗೋ ಮಾನ್ಸಾ ಇದೆ. ಅದು ಪೆಟ್ರೋಲ್ ಅಲ್ಲಿ 2011 ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,55,000ಕ್ಕೆ ಸರ್.